ಹೊಸದಾಗಿ ಆಯ್ಕೆಯಾದ ಕಾಂಗ್ರೆಸ್ ಎನ್ಎಲ್ಸಿ ಡಿಟಿ ಶ್ರೀನಿವಾಸ ಭಾರೀ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಡಿಟಿ ಶ್ರೀನಿವಾಸ ಮತ್ತು ಪೂರ್ಣಿಮಾ ಶ್ರೀನಿವಾಸ ಮಾಜಿ ಶಾಸಕ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಪೂರ್ಣಿಮಾ ಪೂರ್ಣಿಮಾ ಥ್ಯಾಂಕ್ ಯು, ದೇವ್ರು ಒಳ್ಳೇದು ಮಾಡಲಿ. ಪೂರ್ಣಿಮಾ ಥ್ಯಾಂಕ್ ಯು, ದೇವ್ರು ಒಳ್ಳೇದು ಮಾಡಲಿ. ಸೊ ನೆಕ್ಸ್ಟ್ MLA ಆಗ್ಬೇಕು ನೀನು. ಎಳದೆ ತಾಕ ಬಂದೆ ಗಾಳಿ ಹಾಕಿ 3 ವರ್ಷದಿಂದ ನಾನು ಬಿದ್ದೇ ಇಲ್ಲ. ನಾನು ಗಾಳಿಗೆ ಕೊನೆಗೆ ಕಚ್ಬಿಟ್ಟು ಇಲ್ಲ MLA ಇಬ್ರು అన్నా మాకు 37 స్నేహితులు 72 years పూర్తి పుణేష్ ఉండవా ಫೋಟೋ ಆಯ್ತಾ ಸರ್ ಎಲ್ಲ ಹಿಂಗೆ ಸೆಂಟರ್ ಬರ್ಬಿಡಿ. ಹೂವಾರ ಕೊಡಿ ಸರ್. ಸರ್ ಸರ್ ಸ್ವಲ್ಪ ಹಿಂಗೆ ಬನ್ನಿ. ಓ ಆಗಲ್ಲ ಸರ್. ರೆಡ್ಡಿ ಸರ್ ಬನ್ನಿ ಸರ್. ಉಮೇಶ್ ಸರ್ ನೀವು ಆ ಕಡೆ ಹೋಗಿ. ನಿಮಗೆ ಅಲ್ಲನ್ ಸರ್ ಫೋಟೋ ಕೊಂಚ ಅಂತ ಹಂಗೇರಿ ಹಂಗೇರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವತಿಯಿಂದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಡಿ ಶ್ರೀನಿವಾಸರವರು ವಿಜಯಶಾಲಿಯಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಭಾಳ ಸಂತಸ ತಂದಿದೆ. ಏನು ಈಗಾಗಲೇ ನಮ್ಮ ಡಿ ಶ್ರೀನಣ್ಣವರು ಹೇಳಿದಾಗೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಅವರು ಧ್ವನಿಯಾಗಿ ನಿಲ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಸೊ ಹಾಗಾಗಿ ಏನು ಈ ಗೆಲುವಿನ ಒಂದು ಹಾದಿಯಲ್ಲಿ ನಾವು ಹೀಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಅವರಿಗೆ ನಮ್ಮ KGFನ ಸರ್ಕಾರಿ ನೌಕರರ ಸಂಘ ಹಾಗೂ ನಮ್ಮ ಎಲ್ಲ ವೃಂದ ಸಂಘಗಳ ವತಿಯಿಂದ ನಾನು ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಗೆಲುವು ನಾನು ನಿನ್ನೆ ಕೇಳಿದ ಸಂದರ್ಭದಲ್ಲಿ ನನ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಿಕ್ಷಕ ಸಮುದಾಯಕ್ಕೆ ಸಲ್ಲುತ್ತೆ ಅಂತೇಳಿ ಹೇಳಿದ್ದೆ. ಅದೇ ನಿಟ್ಟಿನಲ್ಲಿ ಈ ಗೆಲುವು ನಿಮಗೆ ಅರ್ಪಿಸ್ತಾ ಖಂಡಿತ ನಿಮ್ಮೆಲ್ಲರ ಶ್ರಮ ಜೊತೆಗೆ ನೀವು ಮಾಡಿದಂಥ ಸಂಘಟನೆ ನಿಮ್ಮ ಬಹುದಿನಗಳ ಬೇಡಿಕೆಗೆ ಒಂದು ಉತ್ತರ ಸಿಗುತ್ತೆ ಅನ್ನೋ ನಿಮ್ಮ ನಿರೀಕ್ಷೆ ಇವತ್ತು ಹೆಚ್ಚಿನ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟಿದೆ.
ಈಗಾಗಲೇ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು 4-5 ಜನ ಮಿನಿಸ್ಟ್ರುಗಳನ್ನೆಲ್ಲ ಭೇಟಿಯಾಗಿ ಬಂದು ಖಂಡಿತ ಆ ಸಂದರ್ಭದಲ್ಲಿ ಚರ್ಚೆ ಆಗಿದ್ದೇನೆ ಇಶ್ಯೂಸೇ ಚರ್ಚೆ ಆಗಿದೆ. ಹಾಗಾಗಿ ಸಾಕಷ್ಟು ವರ್ಷಗಳ ಬೇಡಿಕೆಗಳನ್ನು ಈಡೇರಿಸುವಂಥ ಹೊಣೆಗಾರಿಕೆ ಅಥವಾ ಅದರ ಪರವಾಗಿ ನಿಲ್ಲುವಂಥ ಹೊಣೆಗಾರಿಕೆ ನನಗೆ ನೀವು ಕೊಟ್ಟಿದ್ದೀರ. ಖಂಡಿತ ಅದಕ್ಕೆ ಯಾವುದೇ ಚ್ಯುತಿ ಬರೆದಿರ ನನ್ನ ಡ್ಯೂಟಿಯನ್ನು ನಾನು ಮಾಡ್ತೇನೆ. ಮತ್ತು ನಿಮಗೆಲ್ಲನೂ ಎಲ್ಲೋ ದೂರ ಹೋಗೋಂಗಿಲ್ಲ. ಈ ಮನೆ ಸದಾ ನಿಮಗಿರುತ್ತೆ. ಈ ಕಡೆಯಿಂದ ಬಂದರೆ ದೂರ ಹೋಗೋಂಗಿಲ್ಲ ನೀವ್ಯಾರು. ಪರ್ಟಿಕ್ಯುಲರಾಗಿ ನಮ್ಮ KGF, ಮಾಲೂರು ಮತ್ತು ಬಂಗಾರಪೇಟೆ ಅವ್ರಿಗೆ ನಿಮ್ಮ ಟ್ರೈನ್ ಹತ್ತಿದ್ರೆ ಡೈರೆಕ್ಟಾಗಿ ಇಲ್ಲಿ ಇಳಿದು ಇಲ್ಲಿ ಬಂದು ಮಾತಾಡಿಸಿ ಹೋಗ್ಬೋದು. ಖಂಡಿತ ಈ ಕುಟುಂಬ ಹೇಗೆ ಅಂತೇಳಿ ನಮ್ಮ ಹಿರಿಯರಾದಂಥ ನಮ್ಮವ್ರಿಗೆ ಗೊತ್ತಿದೆ ಪೂರ್ತಿ. ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಬದಲಾವಣೆ ಕಾಣಲಿಕ್ಕೆ ನಿಮ್ಮ ಯಾರ ಕೈಯಲ್ಲಾಗಲ್ಲ, ಆದರೆ ನೀವು ಮಾತ್ರ ಬದಲಾಗಬೇಕು ಅಷ್ಟೇ ಹೇಳೋದು. ಅಂದರೆ ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ನೀವ್ಯಾರು ಬದಲಾಗೋಕ್ಕೆ ಬೇಡ. ಇವತ್ತು ಅಧ್ಯಕ್ಷರು ಬಾಬು ಇರ್ಬೋದು, ನಮ್ಮಲ್ಲಿ ಮಾಜಿ DDP ಅವರಿರ್ಬೋದು, ವೆಂಕಟರಾಮರೆಡ್ಡಿ ಸರ್ ಇರ್ಬೋದು, ಉಮೇಶ್ ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ನಮ್ಮ ಮುರಳಿ ಇರ್ಬೋದು, ಈ ಥರ ರವಿ ಇರ್ಬೋದು, ಎಲ್ಲರೂ ಸಾಕಷ್ಟು ಶ್ರಮ ಹಾಕಿದ್ರು. ಅವು ಅಷ್ಟೇ ಅಂತಲ್ಲ, ಅವ್ರು ಮಾತ್ರ ಹೆಸರು ಹೇಳಿದೆ ಅವ್ರು ಮಾತ್ರ ಎಲ್ಲ ನನ್ನ ಅಧ್ಯಕ್ಷರು ಅವ್ರು ಮಾತ್ರ ಕೆಲಸ ಮಾಡಿದ್ರು ಅಂತಲ್ಲ, ಅವ್ರ ಜೊತೆಯಲ್ಲಿ ಕೂಡ ಎಲ್ಲ ಟೀಮ್ ವರ್ಕ್ ಮಾಡಿದ್ರಿಂದ ಇವತ್ತು ಈ ಗೆಲುವಾಗಲಿಕ್ಕೆ ಸಾಧ್ಯವಾಯಿತು. ಖಂಡಿತ ನಿಮಗೆಲ್ಲ ಗೊತ್ತಿದೆ, ಒಂದು ಪಕ್ಷದ ಅಡಿಯಲ್ಲಿ ಅಭ್ಯರ್ಥಿ ಗೆಲ್ಲಿಸಿದ್ರೆ ಸಾಕಷ್ಟು ಉತ್ತರಗಳಿಗೆ, ನಮಗೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಶಾಸಕರು ಇರ್ತಾರೆ, ಕೆಲಸ ಮಾಡಿರ್ತಾರೆ, ಹಿರಿಯರು ಕಾಂಗ್ರೆಸ್ ಹಿರಿಯರೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು ಕೆಲಸ ಮಾಡಿರ್ತಾರೆ, ಮಿನಿಸ್ಟ್ರುಗಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಕೆಲಸ ಮಾಡಿರ್ತಾರಲ್ಲ, ನಮ್ಮ ಇಶ್ಯೂ ಬಂದಾಗ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸಿದಾಗ ಸರ್ಕಾರದ ಹತ್ತಿರಕ್ಕೆ ರೀಚ್ ಆಗಲಿಕ್ಕೆ ಈಸಿ. ಹಾಗಾಗಿ ಒಂದಷ್ಟು ವ್ಯತ್ಯಾಸಗಳು ಸಹಜ. ಅವೆಲ್ಲನೂ ಚುನಾವಣೆ ಅಂದಾಗ 15 ಅಭ್ಯರ್ಥಿಗಳಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಚುನಾವಣೆ ಮಾಡೋದು ಸಹಜ. ಅವೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಖಂಡಿತ ನಾವುಗಳು ನಮ್ಮ ಶಿಕ್ಷಕ ಇಡೀ ಸಮೂಹಕ್ಕೆ ಹೇಳೋದಿಷ್ಟೇ, ನಮ್ಮ ಚಿಂತನೆ ಏನಿರಬೇಕಂತ ಹೇಳಿದ್ರೆ ನಮ್ಮ ಬೋಧನೆಗಳ ಬೇಡಿಕೆ ಈಡೇರಿಸ್ಕೊಳೋದೇ ನಮ್ಮ ಚಿಂತನೆ ಆಗಬೇಕು. ಮುಂದಿನ ನಮ್ಮ ನಿವೃತ್ತಿ ನಂತರದ ಜೀವನವನ್ನು ಸುಗಮವಾಗಿ ಮಾಡ್ಕೊಬೇಕು ಅನ್ನೋದು ನಮ್ಮ ಚಿಂತನೆ ಆಗಿರಬೇಕು. ನಾವುಗಳು ನಿವೃತ್ತಿ ಆದಾಗ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದು ನಮ್ಮ ಚಿಂತನೆ ಆಗಿರಬೇಕು. ಈ ಥರ ಚಿಂತನೆ ನಡೆಯಲಿದ್ದರೆ ನಾವು ಈ ಕ್ಷೇತ್ರದಲ್ಲಿ ಬದಲಾವಣೆ ನಾನು ಹೇಳ್ತೀನಿ. ನಾನು ನಿಮ್ಮ ಪರಿವರ್ತನೆ ಬದಲಾವಣೆ ಅಂತಕ್ಕಂಥದ್ದು ಎಲ್ಲ ನಿರೀಕ್ಷೆ ಆಗಿತ್ತು. ಆ ನಿರೀಕ್ಷೆಗೆ ಅನುಗುಣವಾಗಿ ಎಲ್ಲ ಶಿಕ್ಷಕ ಸಮುದಾಯ ಏನಿದೆ ಗೌರವಾನ್ವಿತ DT ಶ್ರೀನಿವಾಸರವ್ರನ್ನ ಬೆಂಬಲಿಸಿ ಸ್ಪಂದಿಸಿದ್ದಾರೆ, ವಿಜೇತರಾಗಿದ್ದಾರೆ. ಖಂಡಿತ ನಿಮ್ಮ ಏನು ಸಮಸ್ಯೆಗಳಿದೆ, ನೌಕರರ ಸಮಸ್ಯೆಗಳೇನಿದೆ, ಆ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗಿ ವಿಧಾನ ಪರಿಷತ್ತಿನಲ್ಲಿ, ವಿಧಾನಸಭೆಯಲ್ಲಿ ಅವರು ನಿಮ್ಮೆಲ್ಲರ ಪರವಾಗಿ ನಿಲ್ಲುತ್ತಾರೆ ಅನ್ನೋ ಆಶಾಭಾವನೆಯೊಂದಿಗೆ ಅವರು ವಿಜೇತರಾಗಿರೋದ್ರಿಂದ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಗೌರವಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. Admission open for per school to 8th standard. Nava Jyoti International School, near Don Bosco ITI Port IKGF. Contact 8153200341 and 9845062009. வேணும் என்ன வேணும் என்னதான் வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. Biggie. பிகி Biggie. பிகி. For orders and delivers, call on 9986692006.